ಸೊ ಇನ್ನ ಕನ್ಸ್ಟ್ರಕ್ಷನ್ ಆಗ್ಬೇಕು, ಆಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಇರು, ನಿನ್ನ ನಾನೇ ಎತ್ಕೊಂಡು ಹೋಗ್ಬೇಕು ಆಚೆ. ಮಚ್ಚ ರೋಡ್ ಸೈಡ್ ಇರೋ ಎಗ್ ರೈಸ್ ನಮ್ಗೆ ಲಾಯ್ಕು. ಬಿಸಿ ಬಿಸಿ ಪಕೋಡ. ಹೊಸಕೋಟೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹೇಗಿರುತ್ತೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. 5 ಗಂಟೆ ಪ್ಲಾನ್ ಹಾಕಿ 6, 6:30, 7, 8:30 ಏನ್ ಮಾಡೋದು? ಭಾನುವಾರ ಹೊತ್ತು ದಿನ ಹೋಗೋದೇ ಗೊತ್ತಾಗಲ್ಲ. ಅದ್ರಲ್ಲೂ ಇವ್ರಗಳ ಹತ್ರ ನಾನು ಏನಕ್ ಬೇಕಪ್ಪ. ಹೌದು. ಸೊ ಗೈಸ್, ಏನ್ ಪ್ಲಾನ್ ಅಂದ್ರೆ ಕಾಟೇರಮ್ಮ ದೇವಸ್ಥಾನ ಮುಗಿಸ್ಕೊಂಡು ಮನೀಶ್ ಬಿರಿಯಾನಿ ಹೋಗ್ತಿದೀವ ಮಚ್ಚ. ಮನೀಷಾ ಮಲ್ಲಿಕಾ ಬಿರಿಯಾನಿನ? ಮಲ್ಲಿಕಾ ಅನಿಸ್ತೈತೆ, ನೋಡ್ಬೇಕಲ್ಲ. ಓಕೆ. ಸೊ ಗೈಸ್, ಮಲ್ಲಿಕಾ ಆಲ್ರೆಡಿ ಟ್ರೈ ಮಾಡಿದೀವಿ. ಮನೀಶ್ ನಾವು ಇವತ್ತವರೆಗೂ ಟ್ರೈ ಮಾಡಿಲ್ಲ. ಅಂದ್ರೆ ನಾನ್ ಟ್ರೈ ಮಾಡಿದೀನಿ, ಇವನು ಮತ್ತೆ ನನ್ನ ಫ್ರೆಂಡ್ ಟ್ರೈ ಮಾಡಿಲ್ಲ. ಸೊ ಬನ್ನಿ, ಇವತ್ತು ಕ್ರೌಡ್ ಹೆಂಗಿದೆ. ಇವತ್ತು ಭಾನುವಾರ ಬೇರೆ, ಫ್ರೆಂಡ್ಶಿಪ್ ಡೇ ಬೇರೆ. ಅಚ್ಚಾ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಎವ್ರಿ ಒನ್. ಸೊ ನಿಮ್ ಫ್ರೆಂಡ್ಸ್ ಜೊತೆ ಅವಾಗ ಟ್ರಿಪ್ ಹೋಗ್ತಾ ಇರಿ. ಎಲ್ಲ ಗಾಡಿಗಳು ನೋಡಿ, ಕಾರ್ ಎಷ್ಟು ಪಾರ್ಕಿಂಗ್ ಇದೆ. 7 ಗಂಟೆ ಬಂದ್ರೆ ಬೆಸ್ಟ್. 7 ಗಂಟೆಗೆ ಬಂದ್ರೆ ಬೆಸ್ಟ್. ನೀನ್ ಅಲ್ಲಾಡ್ಸ್ಕೊಂಡ್ ಬಂದಿದ್ದೆ 6:45ಗೆ. ನಮ್ಗೆ ಪ್ರಾಕ್ಟೀಸ್ ಇರುತ್ತಪ್ಪ. ಆಯ್ತಪ್ಪ, 2-3 ಸ್ಕೂಲ್ಗಳು ಇರ್ತವೆ. ಆಯ್ತಪ್ಪ. ಕಾಲ್ ಚುಸ್ತೈತೆ, ಇದೆಲ್ಲ ಒಂಚೂರು ಡೆವಲಪ್ಮೆಂಟ್ ಮಾಡ್ಬೇಕಲ್ವಾ ಮಚ್ಚ? ಸೊ ಇದೆ ಎಂಟ್ರೆನ್ಸ್. ಲಾಕರ್ ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ ನೋಡಿ. ಲಾಕರ್ ಇದೆ. ಹಿಂದೆ ಬಂದೆ ಮಚ್ಚ 3 years ಬ್ಯಾಕ್. 3 years ಬ್ಯಾಕ್ ಅಷ್ಟು ಡೆವಲಪ್ಮೆಂಟ್ ಇರ್ಲಿಲ್ವಂತೆ. ಇವಾಗ ನಾವಿದೀವಲ್ಲ, ಇಲ್ಲೆಲ್ಲ ಸ್ಟೇ ಆಗಕ್ಕಿದ್ದಂತೆ. ಮಕ್ಳಿಗೆ ಹಾಲ್ ಕೊಡಕ್ಕೆ, ಮಳೆ ಬಂದಾಗ ಹೊರಡೆ ಕುತ್ಕೊಳಕ್ಕೆ ಬರೀ ಇಷ್ಟಕ್ಕಷ್ಟೇ ಇತ್ತು ಆಲ್ಮೋಸ್ಟ್. ಅದು ಇಷ್ಟೊಂದು 80 feet ಹಾಕಿದ್ದಾರೆ. ಬಂದಾಗ ಬರೀ ಒಂದು 20 feet 25 feet ಇತ್ತು ಅಷ್ಟೇ. ಓಕೆ, ಅಲ್ಲಿ ಕಾಯಿ ಕಟ್ಟಿದ್ದಾರೆ. ಆ ಕಾಯಿ ಬಂದ್ಬಿಟ್ಟು ಬರೀ 100 ಅಷ್ಟೇ ಇದ್ದಿದ್ದು. ಬಟ್ ಇವಾಗ 1 ಲಕ್ಷ ಅಷ್ಟು ಆಗೈತ ಮಚ್ಚ. ಮಾತಾಡಂಗೆ ಇಲ್ಲ. ನೋಡಿ, ಬನ್ನಿ ತೋರಿಸ್ತೀನಿ ಬನ್ನಿ. ಬರೀ ದೇವಸ್ಥಾನದಲ್ಲಿ ಕಾಯೇ ಕಾಣಿಸ್ತಿದ್ದಾರೆ. ನೋಡಿ, ಇದೇ ಕಾಯಿ ರಾಮ್ ಹೇಳ್ತಾ ಇದ್ದಿದ್ದು. ಕಾಯಿ ಕಟ್ಟೋರು ಕಾಯಿ ಕಟ್ಬೋದು ಬೇಡ್ಕೊಂಡು. ಕಾಟೇರಮ್ಮ ಇವನ್ ಬಂದಾಗ ಇದು ಒಂದೇ ಒಂದ್ ಕಟ್ಟಿದ್ರಂತೆ. ಈಗ ನೋಡಿ ಎಷ್ಟಾಗಿದೆ ಎಲ್ಲ. ಆ ಕಡೆ ಎಲ್ಲ ಬೀಗ, ಈ ಕಡೆ ಎಲ್ಲ ಕಾಯಿ. ಇಲ್ಲಿ ನೋಡಿ ಔಷಧಿ ಮಾತ್ರೆ, ಇಲ್ಲಿ ನೋಡಿ ಗುಟ್ಕಾ, ನೋಡಿ ಫೋಟೋಸ್ ಹಾಕಿ ಚೀಟಿ ಬರೆದು ಎಷ್ಟು ಜನ ಬೇಡ್ಕೊಂಡಿದ್ದಾರೆ. ಎಷ್ಟು ಜನ ಎಣ್ಣೆ ಬಿಡ್ಬೇಕು, ಎಷ್ಟು ಜನ ಆರೋಗ್ಯ ಚೆನ್ನಾಗಿರ್ಬೇಕು, ಎಷ್ಟು ಜನ ಸಾಲ ತೀರ್ಬೇಕು, ಎಲ್ಲ ಬರ್ದಿ ಹೆಂಗ್ ಹಾಕಿದಾರೆ ನೋಡಿ. ಗೊತ್ತೈತೆ, ನೀರಿಲ್ಲ. ಇನ್ನೊಂದು ಅರ್ಧ ಗಂಟೆ ಇರು, ನಿನ್ನ ನಾನೇ ಎತ್ಕೊಂಡು ಹೋಗ್ಬೇಕು ಆಚೆ. ಜ್ಞಾಪಕ ಹಿಡ್ಕೋ. ಏನ್ ಮಾಡ್ತಿದ್ಯಾರ? ಇವಾಗ 1 hour ಮಚ್ಚ. ಎಷ್ಟು ಅವರ್? 2 hour. 8:45 ಬಂದಿದ್ದು, ಇವಾಗ 10 ಗಂಟೆ ಆಗ್ತಾ ಬಂತು. ಸೊ 1.25 hour ಲೈನ್ ನಿಂತು ಬಂದಿದೀವಿ. ಅಲ್ಲಿ ಹತ್ರಕ್ಕೆ ಹೋದ್ರೆ ಫೋಟೋ ತೆಗಿಯಕ್ಕಾಗುತ್ತಾ ಗೊತ್ತಿಲ್ಲ. ಸೊ ಇದೆ ಮೈನ್ ಗರ್ಭಗುಡಿ, ನೋಡ್ಕೊಳ್ಳಿ. ಇಲ್ಲಿ ಈ ತರ ಕಾಯಿನ್ ಇಟ್ಟು ಗೋಡೆಗೆ ಬೇಡ್ಕೊಂತಿದ್ದಾರೆ. ಕಾಯಿನ್ ಅನ್ಕೊಂಡ್ರೆ ನಾವು ಅನ್ಕೊಂಡಿದ್ದು ವಿಷಯ ಆಗುತ್ತೆ, ಅನ್ಕೊಂಡಿದ್ದು ಕಾರ್ಯ ಆಗುತ್ತೆ. ನೋಡಿ, ನಾನು ಹಾಕಿದ್ದು 5 rupees ಕಾಯಿನು ಅದು ಅಂಟಿದೆ. 3 ಜನದ್ದು ಆಗಿದೆ. ಸೊ ಅನ್ಕೊಂಡಿದ್ದು ಕಾರ್ಯ ಆದ್ರೆ ಮತ್ತೆ ಇನ್ನೂ ಒಂದ್ಸತಿ ಬರೋಣ, ದೇವ್ರಿಗೆ ಕೈ ಮುಗಿಯೋಣ. ಬನ್ನಿ ಇವಾಗ ಹೋಗೋಣ. ಇದು ನೋಡಿ, ತಡೆ ಹೊಡೆಯೋದಿದೆ. ಸೊ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ದರ್ಶನ ಹಾಗೂ ಅರಕೆಕಾಯಿ 300 ರೂಪಾಯಿ, ಅಂದ್ರೆ 300 rupeesಗೆ ನಿಮ್ಗೆ ಸ್ಪೆಷಲ್ ದರ್ಶನ ಸಿಗುತ್ತೆ. ಇಲ್ಲಿ ಅರಕೆಕಾಯಿ 200 ರೂಪಾಯಿ. ಬರೀ ದರ್ಶನ ಅಂದ್ರೆ 50 ರೂಪಾಯಿ ಸ್ಪೆಷಲ್ ದರ್ಶನ. ಸೊ ಹಿಂಗ್ ಹೋದ್ರೆ ಒಂಚೂರು ನಿಮ್ಗೆ ಬೇಗ ಆಗುತ್ತೆ. ಸೊ ನಾವ್ ಈ ಕಡೆಗೆ ಹೋದ್ವಿ. ಬೆಳಗಿನ ಜಾವ 5 ಗಂಟೆ ಮನೆ ಬಿಟ್ವಿ. 10 ಗಂಟೆ 8 ಗಂಟೆ ತಲುಪಿ 10 ಗಂಟೆ ದರ್ಶನ ಮಾಡಿ ಆಚೆ ಬಂದಿದ್ವಿ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ಯಾ ಫಸ್ಟ್? ನಿನ್ ವಾಯ್ಸ್ ಕೇಳುತ್ತೆ ಅಂತ ಗೊತ್ತಾ? ನಿನ್ ವಾಯ್ಸ್ ಸಜೆಸ್ಟ್ ಮಾಡ್ಕೊತೀಯ? ಯಾರು ಹೇಳೋ, ಎಂತ ಪ್ರೊಡ್ಯೂಸರ್ ಮಚ್ಚ. ಇರಂಗೆ ಇಲ್ಲ ಕಣ. ಇಲ್ದೇ ರಡ್ಡ ಹೊಡಿತವನೆ. ಸೊ ಅಲ್ಲಿ ಬರ್ತಾ ಒಂದು ಬಜ್ಜಿ ಅಂಗಡಿ ನೋಡಿದ್ವಿ. ಇವಾಗ ಲೈಟ್ ಆಗಿ ಒಂದು ಬಜ್ಜಿ ಹಾಕೋಣ. ದೇವಿ ಮಲ್ಕೊಂಡಿದೆ. ಸೊ ಇದ್ರ ಮಧ್ಯ, ಇದ್ರ ಸುತ್ತಮುತ್ತ ಕಾಯಿ ಕಟ್ತಾರ, ಅರಕೆಕಾಯಿ ನೋಡಿ. ಸೊ ಯಾರಾದ್ರೂ ದೇವ್ರು ನೋಡ್ಬೇಕು ಅಂತಂದ್ರೆ, ದೇವ್ರು ಗರ್ಭಗುಡಿಯಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಶಾರ್ಟ್ಸ್ ನೋಡಿ ದಯವಿಟ್ಟು. ಸೊ ಶಾರ್ಟ್ಸ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ. ಗಾಯ್ಸ್ ಇಲ್ಲಿ ನೋಡಿ, ಮೈಸೂರು ಪಾಕ್ ಫ್ರೆಶ್ ಆಗಿದೆ. ಮತ್ತೆ ಕಳ್ಳೆಪುರಿ ಟೇಸ್ಟ್ ಗೀಸ್ಕೊಂಡವನೆ. ಟೋಪ
252 ಫೀಟು. ಸೊ ಇನ್ನು ಕನ್ಸ್ಟ್ರಕ್ಷನ್ ಆಗಬೇಕು, ಆಗ್ತಾ ಇದೆ. ಸೊ ಇದು ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ಇವಾಗ ಡೇಟ್ ಹೇಳ್ತೀನಿ ನೋಡಿ, ಇದು 2026 August 2nd. ಸೊ ನಾವು ಬಂದಿರೋ ಡೇಟು. ನೆಕ್ಸ್ಟ್ ಯಾವಾಗ ಬರ್ತೀನಿ ನೋಡೋಣ, ಆವಾಗ ಎಷ್ಟು ಅಪ್ಡೇಟ್ ಆಗಿರುತ್ತೆ ಅಂತ. ಬಿಸಿ ಬಿಸಿ ಪಕೋಡ, ಇದು ಮೈಸೂರು ಪಾಕು, ಮೈಸೂರು ಪಾಕ್. ಇದು ಮನೆಗೆ, ಇದು ನಾವು ತಿನ್ನೋಕ್ಕೆ 130 ರೂಪಾಯಿ. 1/4 kg ಬರೀ 70 ರೂಪಾಯಿ. ಅಂದರೆ 70, 150, 280 ರೂಪಾಯಿಗೆ 1/4 kg, 1 kg ಮೈಸೂರು ಪಾಕ್ ಇಲ್ಲಿ ಸಿಗ್ತಾ ಇರೋದು. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಡೆಮೋ ಟೇಸ್ಟ್ ಮಾಡಿನೇ ತೊಗೊಂಡಿರೋದು. ಯಾರು ಬಂದರೆ ಟೇಸ್ಟ್ ಮಾಡಿ, ಫಸ್ಟು ಟೇಸ್ಟಿಗೆ ಕೊಡ್ತಾರೆ. ಯಾರು ತೊಗೊಬೇಕು ಅಂದರೆ ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಚೆನ್ನಾಗಿದೆ, ಅದಕ್ಕೆ ಇಷ್ಟು ತೊಗೊಂಡಿರೋದು. ಬನ್ನಿ ಹೋಗೋಣ. ಪಕೋಡ ಹೇಗಿತ್ತು ಮಚ್ಚ ನಿಮಗೆ? ನಿಮಗೆ ಬಸ್ ಕೂಡ ಅವೈಲೇಬಲ್ ಇದೆ ನೋಡಿ. ಅಲ್ಲ, ಅದು ಆಲ್ರೆಡಿ ಒಂದು ಬಸ್ ಬರ್ತಿದೆ. ಸೊ ಮಕ್ಳಿಗೆ ಆಟ ಆಡೋಕ್ಕೆ ಇಲ್ಲಿಂದ ಹೊಸಕೋಟೆ ಬಸ್ ಸ್ಟ್ಯಾಂಡಿಂದ ಬೆಂಗಳೂರು ಅನ್ಕೊತೀನಿ. ಆಟೋ ಫೆಸಿಲಿಟಿ ಕೂಡ ಇದೆ. ಏನಂದರೆ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ, ಅನ್ನದಾನ ಇದೆ, ಫ್ರೀ ಅನ್ನದಾನ. ಸೊ ಅನ್ನದಾನ ಇದೆ, ಯಾರಾದರೂ ಟ್ರೈ ಮಾಡಿ. ಮಧ್ಯಾಹ್ನ ಟೈಮು ಸ್ಯಾಟರ್ಡೇ ಸಂಡೇಸ್, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿನವೂ ಇದೆ. ಮಿಸ್ ಮಾಡಿದೆ, ಪ್ರಸಾದನ ತಿನ್ಕೊಂಡೋಗಿ. ನಮಗೆ ಸಿಗಲಿಲ್ಲ, ಸೊ ಇಷ್ಟು ಬೆಳಗ್ಗೆ ಅವೈಲೇಬಲ್ ಇಲ್ಲ. ಬನ್ನಿ, ಇವಾಗ ನಾವು ನೆಕ್ಸ್ಟು ಮನೀಸ್ ಬಿರಿಯಾನಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಏನಂದರೆ ಮನೀಸ್ ಬಿರಿಯಾನಿ ಬಂದ್ವಿ. ಮ್ಯಾಟ್ರ್ ಏನಂದರೆ ಕ್ಲೋಸ್ಡ್. ಸೊ ಯಾವತ್ತು ಮಚ್ಚ ಕ್ಲೋಸು? ಯಾವತ್ತು ಕ್ಲೋಸು? ಮಂಗಳವಾರ, ಗುರುವಾರ, ಭಾನುವಾರ ಕ್ಲೋಸ್. ಸೊ ಏನು ಮಾಡೋಕ್ಕಾಗಲ್ಲ. ಬಂದು ಇವಾಗ ಡಿಸಪಾಯಿಂಟ್ಮೆಂಟ್. ಎಲ್ಲಿ ಬಂದರೂ ಡಿಸಪಾಯಿಂಟ್ಮೆಂಟ್. ಲಾಸ್ಟ್ ವಿಡಿಯೋದಲ್ಲೂ ಡಿಸಪಾಯಿಂಟ್ಮೆಂಟ್. ನಾನು ಚೆನ್ನಾಗಿರುತ್ತೆ, ಓಕೆ ಟೇಸ್ಟ್ ಮಾಡೋಣ, ತುಂಬ ದಿನ ಆಯಿತು, ತುಂಬ ವರ್ಷ ಆಯಿತು ಅಂತ ಅನ್ಕೊಂಡ್ಬಂದರೆ ಕ್ಲೋಸು. ಏನು ಮಾಡೋದಪ್ಪ. ಸರಿ, ಓಕೆ, ಬೇರೆ ಕಡೆ ನೋಡೋಣ ಎಲ್ಲಾದರೂ ಒಳ್ಳೆ ಬಿರಿಯಾನಿ. ಇಲ್ಲ ಮಚ್ಚ, ರೋಡ್ ಸೈಡ್ ಇರೋ ಎಗ್ ರೈಸ್ ನಮ್ಗೆ ಲಾಯ್ಕು ಅಷ್ಟೇ. ಇವಾಗ ನೋಡೋಣ ನೆಕ್ಸ್ಟ್ ಪ್ಲಾನ್ ಏನು ಮಚ್ಚ? ನೆಕ್ಸ್ಟ್ ಪ್ಲಾನು ಗೋ ಟು ರಿಟರ್ನ್ ಹೋಮ್ ಮಚ್ಚ. ಆನ್ ದಿ ವೇಲ್ ನೋಡ್ಬೇಕು, ಯಾವ್ದನ್ನ ಸಿಕ್ಕಿದ್ರೆ ನೋಡ್ತೀವಿ. ಫ್ರೆಂಡ್ಸ್, ಮನಿ ಇಲ್ಲ. ಸೊ ಇವಾಗ ಆನಂದ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಇದು ಇವತ್ತವರೆಗೂ ಟ್ರೈ ಮಾಡಿಲ್ಲ, ನೋಡೋಣ. ಏನು ನೀನು ಬಂದಿದ್ಯಾ? ವೈಟ್ ಮಾಡಪ್ಪ, ಒಳಗೆ ಹೋಗಿ ನೋಡೋಣ. ಓಪನ್ ಐತೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ನಮಗೆ ಚಿಕನಿ ಲವರ್ಸ್ ನಾವುಗಳು. ಓನ್ಲಿ ಮಚ್ಚ, ನೀನು ಮಾತ್ರ ಮಟನ್ ಅಲ್ವಾ? ಅವನು ನಾನು ಚಿಕನ್. ಸೊ ಬನ್ನಿ, ಪ್ರೈಸ್ ಎಷ್ಟು, ಟೇಸ್ಟ್ ಹೆಂಗೈತೆ ಅಂತ ಹೋಗಿ ನೋಡೋಣ. ಬಿರಿಯಾನಿ ಎಂಟಿಂಗಲ್ಲಿ ನನಗೆ ನಗು ಬರ್ತಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಎಂಪೈರ್ಗೆ ಬಂದಿದ್ದೀವಿ. ಸೊ ಎಂಪೈರ್ ಬಿರಿಯಾನಿ ತಿನ್ಕೊಂಡು ಬೆಂಗಳೂರಿಗೆ ಹೋಗೋಣ. ಬನ್ನಿ, ಸೊ ಎಂಪೈರ್ ಬಿರಿಯಾನಿ ತಿನ್ನೋಕ್ಕೆ. ಸೊ ಇದು ಹೊಸಕೋಟೆ ಟೋಲ್ ದಾಟಿದೆ. ನಿಮಗೆ ಇದು ಪಾರ್ಕಿಂಗ್ ಲೈನಲ್ಲಿ ನಿಮಗೆ ಇದು ಸಿಗುತ್ತೆ. ಫುಲ್ ಶಾಪಿಂಗು ಮತ್ತು ತಿನ್ನೋಕ್ಕೆಲ್ಲ ಇದೆ. ಸೊ ಅಲ್ಲಿ ಎಂಪೈರ್ ನೋಡಿ. ಸೊ ಹೊಟ್ಟೆ ಹಸಿಗೆ ಮಲ್ಲಿಕಾ ಹೋಗೋಷ್ಟು, ಅಲ್ಲಿ ಹೋಗಿ ಮಟನ್ ಬಿರಿಯಾನಿ ಸಿಕ್ಕಿದ್ರೆ ಡಿಸಪಾಯಿಂಟ್ಮೆಂಟ್ ಅಲ್ವಾ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ಇಲ್ಲೇ ಎಂಪೈರ್ಗೆ ಹೋಗ್ತಾ ಇದ್ದೀವಿ. ಸೊ ಅರವಿಂದ್ ಮಕ್ಕದಲ್ಲಿ ಒಂದು ಖುಷಿ ಎಂಪೈರ್ ಇರೋದಕ್ಕೆ. ಗ್ರಿಲ್ ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ, ಅದಕ್ಕೆ. ಬನ್ನಿ ಹೋಗೋಣ. ತಿನ್ಬೇಕು, ಆಮೇಲೆ ಮಾತಾಡ್ಬೇಕು. ತಿಂದ್ಮೇಲೆ ಮಾತು ಬರುತ್ತೆ. ಏನೇನಂದ್ರೆ ತಿಂದ್ಮೇಲೆ ಮಾತು ಬರುತ್ತೆ. ಹೊಟ್ಟೆ ತುಂಬಾ ಇವಾಗ ಮಾತು ಬರ್ತಿಲ್ವಾ? ಏನೇನು ಆರ್ಡರ್ ಮಾಡಿರೋದು? ಅವನ ಹೊಟ್ಟೆಲಿ ಏನೋ ಇದ್ರೆ ತಾನೇ ಮಾತು ಬರುತ್ತೆ. ಸೆಟ್ ಡೌನ್ ಆಲ್ರೆಡಿ. ಗ್ರಿಲ್ ಚಿಕನ್ ಬಿರಿಯಾನಿ ಆಫ್, 3 ಪಾಯಿಂಟ್ ಪರೋಟ, ಆಮೇಲೆ ಗೀ ರೈಸ್, ಫುಲ್ ತಂದೂರಿ. ಯಾರಿಗೆ ಅದು ಬಕಾಸರ್ ಅಂತಾರ, ಒಬ್ಬನೇ ಕೊಟ್ಕೊಂಡು ತಿನ್ಬಿಡೋದು. ತಿಂದಾದ್ಮೇಲೆ ಜ್ಯೂಸ್ ನೋಡ್ರಿ, ಇದೇ ರೀ ಮಾಡೋದೇವ್ರು. ತಿನ್ಸ್ತಾರೆ, ಕುಡಿಯಕ್ಕೆ ಹೇಳಿದ್ರೆ ಕೊಡ್ಸಲ್ಲ. 20 ರೂಪಾಯಿ 30 ರೂಪಾಯಿ ಜ್ಯೂಸ್. 20 ರೂಪಾಯಿ, ಬರೀ 20 ರೂಪಾಯಿ ಕೊಡ್ಸಲ್ವಾ? ಇಲ್ಲಿ 20 ರೂಪಾಯಿ ಅಲ್ಲ, 65 ರೂಪಾಯಿ. ಹಂಗಾರೆ ಆಚೆ ಕೊಡ್ಸಿ. ಬೇಡ, ಇನ್ನು ಬೇಡ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂತ ಇದ್ದೀನಿ. ಸೊ ಬಂದಾಯ್ತು, ಬೆಂಗಳೂರಿಗೆ ರೀಚ್ ಆಗಾಯ್ತು.
ಇವಾಗ ಆಲ್ಮೋಸ್ಟ್ 2:30 ಆಗಿದೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ವಿಕ್ರಮ್. ಬಾಯ್ ಬಾಯ್, ಸಿ ಯು.